ರೂಪೇಶ್ ಕಾಮನ್ ಸ್ಟೇಜ್ ನೀವು ಬನ್ನಿ. ನಿಜವಾಗ್ಲೂ ಬಮ್ಮ ಅದ್ಭುತ ಬನ್ನಿ ಲಾಯ್ ಪ್ಲೀಸ್ ಪ್ಲೀಸ್ ಪ್ಲೀಸ್. ಅದಕ್ಕೆ ಜಾಸ್ತಿ ಮಾತಾಡಿದವರು ಕೆಲಸ ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ರೂಪೇಶ್ ಶೆಟ್ಟಿ ಅವರು. ಆಸ್ ಅ ಡೈರೆಕ್ಟರ್, ಆಸ್ ಅನ್ ಆಕ್ಟರ್, ಮೊದಲಿಗೆ ಪಿಕ್ ಬೈ ಪಿಕ್ ಬರ್ತೀನಿ. ಯು ಆರ್ ಅ ವೆರಿ ಹ್ಯಾಂಡ್ಸಮ್ ಬಾಯ್. ಇದು ತುಂಬಾ ಗುಡ್ ಲುಕಿಂಗ್ ಮನುಷ್ಯ, ನಿಮ್ಮಲ್ಲಿ ಬಹಳ ಒಳ್ಳೆ ಕಡ ಇದೆ. ನಾನು ನಿಮ್ಮನ್ನ ಬಿಗ್ ಬಾಸ್ ಇಂದ ನೋಡ್ತಾ ಇದ್ದೀನಿ. ಆವಾಗ್ಲೂ ನಾನು ಮನೆಯಲ್ಲ ಮಾತಾಡ್ಬೇಕು, ನಾನು ಹೆಂಡತಿಗೆಲ್ಲ ಹೇಳಿದ್ರು ನೋಡ ಹುಡುಗ ದುಡಿತಾರೆ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ದೆ. ಬಟ್ ಇವತ್ತು ಅದು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ನನಗೆ ಬಹಳ ಖುಷಿ ಆಗ್ತಾ ಇದೆ. ನಿಮಗೆ ನಿಮ್ಮ ಭಾಷೆ ಬಗ್ಗೆ, ತುಳು ಭಾಷೆ ಬಗ್ಗೆ ಇರೋ ಗೌರವ, ತದನಂತರ ಕನ್ನಡದಲ್ಲೂ ನಾನು ಬೆಳಿಬೇಕು ಅನ್ನೋ ಒಂದು ಹಠ ಹಾಗೂ ಆಸೆ ಇದೆಲ್ಲ ನನಗೆ ಬಹಳ ಇಷ್ಟವಾಯ್ತು. ಆಮೇಲೆ ಇವತ್ತು ಬ್ಯಾರಿಯರ್ಸ್ ಇಲ್ಲ, ತುಳು ಕನ್ನಡ ಅಂತಲ್ಲ. ಒಳ್ಳೆ ಸಿನಿಮಾ ಅಂದ್ರೆ ಇವತ್ತು ಮೊನ್ನೆ ಸೂಪರ್ ಓಡ್ದಂಗೆ ಆಲ್ರೆಡಿ 50-100 crores ಟಚ್ ಆಗ್ತಾ ಇದೆ ಅದು. ಸೊ ಅದಕ್ಕೆ ನಾವು ಹೆಮ್ಮೆ ಪಡ್ಬೇಕು ಇವತ್ತು ಕನ್ನಡ ಇಂಡಸ್ಟ್ರಿಯಿಂದ. ಹೊಸ ಹೊಸ ಟ್ಯಾಲೆಂಟ್ಸ್ ಬರ್ತಾ ಇದಾರೆ. ನನಗಂತೂ ತುಂಬಾ ತುಂಬಾ ಖುಷಿ ಆಯ್ತು. ಅಂಡ್ ಅದ್ವೈತಿ ನಿಮ್ಗೂ ಒಳ್ಳೇದಾಗ್ಲಮ್ಮ. ಅಂಡ್ ಒಂದೊಂದ್ಸಲಿ ದೇವರು ಏನಾದ್ರು ಕೊಡಬೇಕು ಅಂದಾಗ ಕಿತ್ಕೊಂಡಿರ್ತಾನಂತೆ. ನಿಮಗಿದು ಸಿಗೋ ಟೈಮು ಸಿಗ್ತಾ ಇದೆ. ಜಸ್ಟ್ ಮೇ ಗಾಡ್ ಬ್ಲೆಸ್ ಯು ಫಾರ್ ದಟ್. ನಿಮ್ಗೆ ಒಳ್ಳೇದಾಗಲಿ. ಇವರು ಮ್ಯೂಸಿಕ್ ಡೈರೆಕ್ಟರ್ ತಿಂದ ಬಿಟ್ಟಿದ್ರ ಮ್ಯೂಸಿಕ್ ಅಂತೂ ಸಾಕಾಗಿದೆ. ಬಹಳ ಖುಷಿ ಆಯ್ತು. ರ್ಯಾಪರ್ಸ್ ನೀವು ಅಷ್ಟೇ ಕಣಪ್ಪ, ನೋಡಿ ಹಿಂಗ್ ನಿಂತ್ಕೊಂಡು ಮಾತಾಡ್ಬೇಕು ಅಂತ ಇವ್ರು ಹೇಳೋದು. ಬಟ್ ನಾ ರ್ಯಾಪರ್ ಕ್ಯಾರೆಕ್ಟರ್ ಮಾಡೋದೇ ಗೊತ್ತಾಗುತ್ತೆ ನನಗೂ. ಬಟ್ ಅಲ್ಟಿಮೇಟ್ ತುಂಬಾ ಚೆನ್ನಾಗಿ ಹಾಡಿದ್ರಿ. ಜಸ್ಟ್ ಒನ್ ಡೌಟ್, ನಿಮ್ ಸಾಂಗ್ ಅಲ್ಲಿ ಅದಕ್ಕಿಂತ ನಿಧಾನಕ್ಕೆ ಆಡಕ್ ಆಗಲ್ಲ. ಯಾಕ ನಾನು ಕೇಳ್ಬೇಕು ಅನಿಸ್ತು ಕಣಪ್ಪ ನಿಮ್ಮನ್ನ. ಅದು ಮಾಡಬಹುದಾ? ಓಕೆ ಓಕೆ. ಯಾಕೆ ನಮ್ಮಂತವ್ರಿಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಕ್ಕೆ ಈಸಿ ಆಗುತ್ತೆ. ಬಟ್ ಇಟ್ ವಾಸ್ ವೆರಿ ಕ್ಯಾಚಿ ಅಂಡ್ ವಾಸ್ ಸಿಕ್ಕಾಪಟ್ಟೆ ಜೋಶ್ ಇತ್ತು. ಒಳ್ಳೇದಾಗ್ಲಿ, ನಿಮ್ಮ ಎಂಟೈರ್ ಟೀಮ್ ಒಳ್ಳೇದಾಗ್ಲಿ. ನೀವು ಒಂದು 50-100 ಗಡಿ ಮುಟ್ಟಿ ಅಂತ ಹೇಳ್ತಾ ನಿಮಗೆ ಆಲ್ ದ ಬೆಸ್ಟ್ ವಿಶಸ್ ತಿಳಿಸ್ತಾ ಇದ್ದೀನಿ. ಒಳ್ಳೆ ಸಿನಿಮಾ ಮಾಡಿದಿರಾ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸುನಿಲ್ ಅಣ್ಣ ಇರೋದಂತೂ ಈ ಪಿಕ್ಚರ್ ಅಲ್ಲಿ ನನಗೂ ಒಂದು ಬಹಳ ಖುಷಿ ಆಯ್ತು. ಸಿಗ್ಲಿ, ಸುನಿಲ್ ಅಣ್ಣ ಹತ್ರ ಮಾತಾಡ್ತೀನಿ, ಹೆಂಗ್ ಕರ್ಕೊಂಡ್ ಬರ್ಬೇಕಂತ ಮಾತಾಡೋಣ. ಬಟ್ ಎನಿವೇಸ್, ಲಾಟ್ಸ್ ಆಫ್ ಲವ್ ಟು ಈಚ್ ಅಂಡ್ ಎವ್ರಿ ಒನ್. ನಮ್ಮ ಮಾಧ್ಯಮದವರು, ಪ್ರೆಸ್ನವರು, ಡಿಜಿಟಲ್ ಮೀಡಿಯಾ ಯಾರು ಇದಿರೋ, ಇನ್ನು ನಿಮ್ಮ ಶಕ್ತಿ ಕೌಂಟ್ ಆಗುತ್ತೆ. ಮೋಕ್ಷಿ, ಮನು, ಜಗ್ಗಿ ಅಂಡ್ ಟೀಮ್ ನೋಡ್ಕೊಳ್ಳಿ. ಒಳ್ಳೇದಾಗ್ಲಿ. ಅಂಕಲ್ ಸರಿಯಾಗಿ ನೋಡ್ತಾ ಇದಾರೆ. ಅಂಕಲ್ ಆಶೀರ್ವಾದ ಸಿಗುತ್ತೆ ನಿಮಗೆ. ಎಲ್ಲರೂ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಫಸ್ಟ್ ಆಫ್ ಆಲ್, ಇದು ನನ್ನ ಕೂಡ ಫಸ್ಟ್ ತುಳು ಸಿನಿಮಾ. ಐ ಥಿಂಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಅಪ್ಪಗೆ ಯಾವಾಗಲೂ ಒಂದು ಕನಸಿತ್ತು ನಾನು ತುಳು ಸಿನಿಮಾ ಮಾಡಬೇಕು ಅಂತ. ಬಟ್ ಒಂದು ಒಳ್ಳೆ ಲಾಂಚ್ ಆಗಬೇಕು ಅಂತ ಕೂಡ ಅವ್ರಿಗೆ ಆಸೆ ಇತ್ತು. ಅವ್ರು ಇವತ್ತು ನನ್ನ ಜೊತೆ ಇಲ್ಲ. ಬಟ್ ಐ ಡೆಡಿಕೇಟ್ ಜೈ ಟು ಮೈ ಫಾದರ್ ಫಸ್ಟ್ ಆಫ್ ಆಲ್. ಸೊ ಅವ್ರಿಲ್ಲ, ಬಟ್ ಏನೋ ಕೋಇನ್ಸಿಡೆಂಟ್ಲಿ ಅಮ್ಮ ಇಲ್ಲಿ ಇದ್ರು. ಸೊ ಬರಲೇಬೇಕು ಅಂತ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಆ್ಯಂಡ್ ನಿನ್ನೆ ಅಪ್ಪ ತೀರ್ಕೊಂಡು 2 ವರ್ಷ ಆಗಿದ್ದು. ಬಟ್ ಟುಡೇ ಐ ಆಮ್ ಹಿಯರ್. ಐ ಆಮ್ ವೆರಿ ಹ್ಯಾಪಿ. ನಂಗೆ ಸಖತ್ ಖುಷಿ ಆಗ್ತಿದೆ. ಬಿಕಾಸ್ ಐ ಥಿಂಕ್ ನಮ್ಮ ಅಪ್ಪ ಅಮ್ಮ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಏನೂ ಸಾಧನೆ ಮಾಡೋಕ್ಕೂ ಸಾಧ್ಯ ಇದೆ ಅನ್ನೋದಕ್ಕೆ ನನಗೆ ಇದು ಒಂದು ಐ ಥಿಂಕ್ ಸಾಕ್ಷಿ ಅಂತ ಅನಿಸುತ್ತೆ. ಆ್ಯಂಡ್ ಜೈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಡೆಫಿನೆಟ್ಲಿ ನನ್ನ ಮಾತೃಭಾಷೆ ತುಳು. ಸೊ ತುಂಬ 12-13 ವರ್ಷ ಆಯಿತು ಕನ್ನಡ ಇಂಡಸ್ಟ್ರಿ ಬಂದು. ಬಟ್ ತುಳು ಸಿನಿಮಾ ಯಾಕೆ ನೀವು ಮಾಡ್ತಿಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ರು. ಬಟ್ ಒಂದು ಒಳ್ಳೆ ಟೀಮ್ ಸಿಗಬೇಕು, ಒಳ್ಳೆ ಸಬ್ಜೆಕ್ಟ್ ಸಿಗಬೇಕು ಅಂತ ನಾನು ತುಂಬಾ ಕಾಯ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್ ರೂಪೇಶ್, ನನಗೆ ಒಂದು ಅಪರ್ಚುನಿಟಿ ನೀವು ಕೊಟ್ಟಿದ್ದಕ್ಕೆ. ಆ್ಯಂಡ್ ಈ ಸಿನಿಮಾದ ಬಗ್ಗೆ ತುಂಬ ಹೇಳೋದಕ್ಕೆ ಇವಾಗ ನನಗೆ ಬೇಡ, ಯಾಕಂದರೆ ಟೀಸರ್ ಇನ್ನು ಇವತ್ತು ಲಾಂಚ್ ಆಗ್ತಿದೆ. ಆ್ಯಂಡ್ ಟ್ರೇಲರ್, ಸಾಂಗ್ಸ್ ಎಲ್ಲ ಅದು ತುಂಬ ಚೆನ್ನಾಗಿ ಬಂದಿದೆ ಫಾರ್ ಶೋರ್. ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನಂದರೆ ಕನ್ನಡದಲ್ಲಿ ಡಬ್ಬ ಆಗ್ತಿದೆ ಅಂತ. ಅದು ಇನ್ನೂ ಖುಷಿ, ಯಾಕಂದರೆ ತುಂಬ ಜನ ನನಗೆ ಇನ್ಫ್ಯಾಕ್ಟ್ ಏರ್ಪೋರ್ಟಲ್ಲಿ ಆಮೇಲೆ ತುಂಬ ಕಡೆಯಲ್ಲಿ ಜೈ ಸಿನಿಮಾದ ಬಗ್ಗೆ ಕೇಳಿದ್ರು, ಕನ್ನಡದಲ್ಲಿ ಬರುತ್ತಾ ಪ್ಲೀಸ್ ಹೇಳಿ ಅಂತ. ಸೊ 2 ಲ್ಯಾಂಗ್ವೇಜಲ್ಲಿ ಬರ್ತಿದೆ. ಆ್ಯಂಡ್ ನನ್ನ ಒಂದು ಈ ಸಿನಿಮಾದಲ್ಲಿ ಒಂದು ತುಂಬ ಏನು ಹೇಳ್ತಾರೆ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನೊಂದು ಜರ್ನಲಿಸ್ಟ್ ಆಗಿರ್ತೀನಿ ಈ ಸಿನಿಮಾದಲ್ಲಿ. ಸೊ ಸಟಲ್ ಆಗಿ ಪಾಸಿಟಿವ್ ಆಗಿರುವಂತಹ ಕ್ಯಾರೆಕ್ಟರ್. ಆ್ಯಂಡ್ ತುಂಬ ಖುಷಿ ಆಗಿದೆ ಈ ಇಡೀ ಟೀಮ್ ಜೊತೆ ವರ್ಕ್ ಮಾಡಿ. ಯಾಕೆಂದ್ರೆ ಪೂರ ಕುಡ್ಲರೊಟ್ಟಿಗೆಲ್ಲ ಫಸ್ಟ್ ಟೈಮ್ ಈಗ ತುಳು ಪಾತ್ರ ಒಂದು ಕೆಲಸ ಮಾಡ್ತಾರೆ ತಿಕ್ಕಿದಿನೇ ಮಸ್ತ್ ಖುಷಿ. ಆ್ಯಂಡ್ ಸ್ಟಾರ್ಟಿಂಗ್ ಫ್ರಮ್ ದ DOP ವಿನೋದ್ ಸರ್ ಅವಡು, ಅತ್ತನ ರಾಹುಲ್ ಎಡಿಟರ್ ಅವಡು, ಮ್ಯೂಸಿಕ್ ಲಾಯ್ ಪೂರೆಲ್ಲ ಅದೇ ಆಲ್ ವರ್ಕ್ ರಿಯಲಿ ಹಾರ್ಡ್. And I'm very happy to be here. Thank you so much. Nikla ಮಾತ್ರ ಸಪೋರ್ಟ್ ಎಲ್ಲರ ಆಶೀರ್ವಾದ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಅದ್ವಿತೀಯ. ಓಕೆ, ನಾನು ಜಾಸ್ತಿ ಮಾತಾಡಲ್ಲ.
ಏನಕ್ಕೆ ಅಂತಂದ್ರೆ ಸಮಯ ಸ್ವಲ್ಪ ಕಡಿಮೆ ಇದೆ. ಮುರಳಿ ಸರ್ ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್. ಅವರು ಎಷ್ಟು ಸ್ಟೇಜ್ ಅಲ್ಲಿ ಇರ್ತಾರೆ ಅಷ್ಟು ಖುಷಿ ನಮಗೆ. ಶುರುಕಾದ ತುಳು ಸಿನಿಮಾ ಮೋಕಿನ ಮಾತರೆಗಳು ನಮಸ್ಕಾರ. ಸೊ ತುಳು ಸಿನಿಮಾ ಅಂಡ್ ನಮ್ಮ ಬ್ಯಾಂಗ್ಳೂರುള്ള ಕನ್ನಡ ಮೀಡಿಯಾ ಉಂಟು. ಸೊ ಕನ್ನಡಕ್ಕೆ ಅರ್ಥ ಅವಳು ಕನ್ನಡ ಬರ್ತಿರುವೆ. ಸೊ ಎಲ್ಲರ ಹತ್ರ ಹೇಳ್ಕೊಳ್ಳೋಂಥದ್ದು ಏನು ಅಂದ್ರೆ ನಾನು ಯಾರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಲ್ಲಿ ಬಂದಿಲ್ಲ. ಅದು ಒಂದು ಕಾಮನ್ ಪ್ರೊಸೀಜರ್ ಆಗ್ಬಿಟ್ಟಿದೆ. ಅವರಿದ್ದಾರೆ ಇವರಿದ್ದಾರೆ ಥ್ಯಾಂಕ್ಸ್ ಹೇಳೋದಿಲ್ಲ. ಸೊ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದು ಸಿನಿಮಾ ಆದ್ಮೇಲೆ, ಹಿಟ್ ಆದ್ಮೇಲೆ ಹೇಳೋದು. ಸೊ ಅಲ್ಲಿ ತನಕ ನನ್ನ ಕೆಲಸ ಮುಗ್ದಿಲ್ಲ. ಸೊ ನನ್ನ 3ನೇ ಡೈರೆಕ್ಟೋರಿಯಲ್ ಇದು. ಮೊದಲು ಗಿರಿಗಿಟ್ ಅಂತ ಮಾಡಿದ್ದೆ, ಅದು 200 ದಿನ ಓಡಿತು. ಸ್ಟಿಲ್ ತುಳು ಸಿನಿಮಾ ರಂಗದಲ್ಲಿ ಹೈಯೆಸ್ಟ್ ಕಲೆಕ್ಟೆಡ್ ಸಿನಿಮಾ ಆಗಿದೆ ಅದು. ಅದಾದ್ಮೇಲೆ ಸರ್ಕಸ್ ಅಂತ ರೀಸೆಂಟ್ ಮಾಡಿದೆ, ಅದು 100 ಡೇಸ್ ಹೊಡಿತು. ಅಂಡ್ ನಾನು ಬಿಗ್ ಬಾಸ್ ಅಲ್ಲಿ ಒಂದು ಮಾತು ಹೇಳಿದೆ, ನಾನು ತುಳು ಸಿನಿಮಾ ರಂಗ ನಮ್ಮ ಸ್ವಲ್ಪ ಲಿಮಿಟೇಷನ್ಸ್ ಅಲ್ಲಿ ಇದೆ, ಹೌದು, ಆದ್ರೆ ಅದಕ್ಕೂ ಒಂದು ಸ್ವಲ್ಪ ಪೊಟೆನ್ಶಿಯಲ್ ಇದೆ. ಅದನ್ನ ಏನಾದ್ರೂ ಒಂದು ಸ್ವಲ್ಪ ನನ್ನ ಕೈಯಲ್ಲಿ ಆಗುವಂತಹ ಒಂದು ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ. ಸೊ ಆ ಪ್ರಯತ್ನದಲ್ಲಿ ಇದೀನಿ. ಅಂಡ್ ಜೈ ಅನ್ನೋಂಥದ್ದು ಕೆಲವು ಆಕ್ಟರ್ಗಳು ಹೇಳ್ತಾರೆ ಏನು ಅಂತಂದ್ರೆ, ಕೆಲವು ಸಿನಿಮಾಗಳು ಹೆಂಗೆ ಅಂತಂದ್ರೆ ನಾವು ಮಾಡಬೇಕಾಗಿಲ್ಲ, ನಾವು ಶ್ರಮ ಪಟ್ರೆ ಸಾಕಾಗುತ್ತೆ, ಎಲ್ಲಾನು ಅದರ ಜಾಗದಲ್ಲಿ ಬಂದು ಕೂರುತ್ತೆ ಅಂತ. ಮುರಳಿ ಸರ್ ಕೂಡ ಆ ರೀತಿಯಲ್ಲೇ ನಮಗೆ ಈ ಸಿನಿಮಾ ಕನೆಕ್ಟ್ ಆದ್ರು ಅಂತ ಹೇಳ್ತೀನಿ. ಅಂಡ್ ಈ ಸಿನಿಮಾ ನಾವು ಮಾಡಬೇಕಾದ್ರೆ ನಮ್ಮ ತಲೆಯಲ್ಲಿ ಒಂದಿತ್ತು, ತುಳು ಸಿನಿಮಾ ಕನ್ನಡದಲ್ಲೂ ಮಾಡಬೇಕು, ಕನ್ನಡ ಆಡಿಯನ್ಸ್ಗೂ ತುಳು ಸಿನಿಮಾ ನೋಡುವಂತ ಒಂದು ಅವಕಾಶ ಸಿಕ್ಕಿ ಅವರು ಹೆಂಗಿದೆ ತುಳು ಸಿನಿಮಾ, ಹೆಂಗ್ ತುಳು ಸಿನಿಮಾ ಮಾಡ್ತಾರೆ ಅಂತ ಅವರು ಫೀಡ್ಬ್ಯಾಕ್ ಕೊಡಬೇಕು ಅನ್ನೋಂಥ ಒಂದು ಆಸೆ ಇತ್ತು. ಹಾಗೊಂದು ಸಣ್ಣದಾಗಿ ನಾವು ಶುರು ಮಾಡಿದ್ವಿ, ಅಂದ್ರೆ ತುಳುನಲ್ಲಿ ಏನೋ ದೊಡ್ಡದಾಗಿ ಮಾಡಬೇಕು ಅಂತ. ಅದು ಹೋಗ್ತಾ ಹೋಗ್ತಾ ಸುನಿಲ್ ಶೆಟ್ಟಿ ಅವ್ರ ಜೊತೆ ಒಂದು ನನಗೆ ಅಂದ್ರೆ ಒಂದು ಅಪಾಯಿಂಟ್ಮೆಂಟ್ ಸಿಕ್ತು. ಅವ್ರಿಗೆ ಗೊತ್ತು ನಾನು ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಬರ್ತಾ ಇದ್ದೀನಿ ಅಂತ. ನನ್ನ ಪ್ರೊಡ್ಯೂಸರ್ ಆ ಒಂದು ಅಪಾಯಿಂಟ್ಮೆಂಟ್ ತೆಗೆಸ್ಕೊಟ್ರು. ಅವ್ರಿಗೆ ನಾನು ಕತೆ ಹೇಳಿದಾಗ ಅಥವಾ ಅವ್ರಿಗೆ ಐಡಿಯಾನೇ ಇರಲಿಲ್ಲ ಒಂದು ಈ ತರ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ. ಬಟ್ ಅದು ಕೇಳಿ ಅವ್ರಿಗೆ ಇಷ್ಟ ಆಗಿ, ಇಲ್ಲ ನಾನು ಮಾಡ್ತೀನಿ ನಿಮ್ಗೋಸ್ಕರ ಅಂತ ಒಂದು ವಿಷಯ, ಒಂದೇ ₹1 ಇಸ್ಕೊಳ್ಳೋದು ಅವ್ರು ಈ ಸಿನಿಮಾ ಮಾಡ್ಕೊಟ್ಟಿದ್ದಾರೆ. ಅವರ ಮಾತೃಭಾಷೆ ಮೇಲೆ ಪ್ರೀತಿಗೆ ಅದಕ್ಕೆ ನಾನು ಥ್ಯಾಂಕ್ ಯು ಹೇಳಬೇಕು. ಅಂಡ್ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಥ್ಯಾಂಕ್ಸ್ ನನ್ನ ಪ್ರೊಡ್ಯೂಸರ್ಸ್ ಗಳಿಗೆ, ಶೂಲಿ ಪ್ರೊಡಕ್ಷನ್ಸ್ ಅನಿಲ್ ಶೆಟ್ಟಿ ಅವರಿಗೆ, ಮುಗುಳಿ ಪ್ರೊಡಕ್ಷನ್ಸ್ ಸುಧಾಕರ್ ಶೆಟ್ಟಿ ಅವರಿಗೆ, ಅದೇ ರೀತಿ ಮಂಜುನಾಥ್ ಅತ್ತ ಅವರು, ಅದೇ ರೀತಿ ಕೋ ಪ್ರೊಡ್ಯೂಸರ್ ದೀಕ್ಷಿತ್ ಆಳ್ವ. ಬಿಕಾಸ್ ನಾನು ಏನೇ ಪ್ಲಾನ್ ಮಾಡಿದ್ರು ಯಾರು ಬರಲ್ಲ, ಅವ್ರು ಎಲ್ಲಿಗೂ ಬರಲ್ಲ, ಬಟ್ ನನ್ನನ್ನ ಬ್ಯಾಕ್ ಮಾಡ್ತಾರೆ. ನಿನ್ಗೆ ಏನ್ ಬೇಕು ನಾವು ಕೊಡ್ತೀವಿ, ನೀನ್ ಮಾಡ್ತಾ ಹೋಗು ಅಂತ. ಅವ್ರಿಗೆ ದೊಡ್ಡ ಥ್ಯಾಂಕ್ ಯು. ಅಂಡ್ ನನ್ನ ಇಡೀ ಟೀಮ್ ಥ್ಯಾಂಕ್ ಯು. ಹೀರೋಯಿನ್ ಅಂಡ್ ಲಾಯ್ಗ್ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಇವತ್ತಿನಕ್ಕೆ ಅಂತಂದ್ರೆ 10 ದಿನದಿಂದ ಕಾಟ ಕೊಡ್ತಾ ಇದೀನಿ. ಟೀಸರ್ಗೆ ಮ್ಯೂಸಿಕ್ ಅದು ಹಿಂಗ್ ಬೇಕು ಹಂಗ್ ಬೇಕು, ಮುರಳಿ ಸರ್ ಬರ್ತಿದಾರೆ, ಇನ್ನೂ ಬೆಟರ್ ಆಗ್ಬೇಕು ಹಂಗೆ ಅಂತ. ಸೊ ಪಾಪ ನಿನ್ನೆ ನೈಟ್ ಫೈನಲ್ ಆಯ್ತು, ಇದು ಓಕೆ ನಮಗೆ ಅಂತ. ಸಾರಿ ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವಾಗ ನನ್ನ ಸಿನಿಮಾ ಬಗ್ಗೆ ನಾನೇನು ಜಾಸ್ತಿ ಹೇಳಲ್ಲ. ನಮ್ಮ 100% ಶ್ರಮ ನಾವು ಹಾಕಿದೀವಿ. ಏನೋ ಒಂದು ಹ್ಯೂಜ್ ಆಗಿ ಮಾಡ್ಬೇಕು ಅನ್ನೋ ಕನಸಿನಿಂದ ಈ ಸಿನಿಮಾನ ಮಾಡಿದೀವಿ. ಇದು ತುಳು ಸಿನಿಮಾ, ಆದ್ರೆ ಕನ್ನಡದಲ್ಲೂ ಕೂಡ ಕನ್ನಡ ಸಿನಿಮಾ ತರಾನೇ ಬರುತ್ತೆ. ಸೊ ಕನ್ನಡ ಸಿನಿಮಾ ತರಾನೇ ಅದೇ ಆರ್ಟಿಸ್ಟ್ ಗಳೇ ಡಬ್ ಮಾಡುವಂತ ಸಿನಿಮಾ. ಸೊ ಸೇಮ್ ಡೇ ರಿಲೀಸ್ ಮಾಡಬೇಕು ಅಂತ ನಮ್ಮ ಆಸೆ ಇದೆ. ಸೊ ಒಳ್ಳೊಳ್ಳೆ ಕೊಲಾಬರೇಷನ್ಸ್ ಆಗ್ತಾ ಇದೆ. ಈ ಟೀಸರ್ ಲಾಂಚ್ ನಾವು ಪ್ಲಾನ್ ಮಾಡಿದಾಗ ಬೆಂಗಳೂರಲ್ಲಿ ಮಾಡಬೇಕು ಅಂತ ಇತ್ತು, ಅಂದ್ರೆ ನಮ್ಮ ಸಿನಿಮಾ ಎಲ್ರಿಗೂ ಗೊತ್ತಾಗ್ಲಿ ಅಂತ. ಬಟ್ ನಾವೇ ಬಂದು ಮಾತಾಡಿದ್ರೆ ನಾವೆಲ್ಲರೂ ಹೊಸಬ್ರು, ಸೊ ನಮ್ಗೇನೋ ಅಷ್ಟೊಂದು ರೀಚ್ ಸಿಗಲ್ಲ. ಬಟ್ ನೀವು 10 ಅಂತ ತಿಳ್ಕೊಬಾರ್ದು ಅಂತ ಮುರಳಿ ಸರ್ ನನ್ಗೆ ಜಾಸ್ತಿ ಏನು ಪರಿಚಯ ಇಲ್ಲ. ಮಂಗಳೂರಲ್ಲಿ ಒಂದು ಈವೆಂಟ್ ಬಂದಿದ್ರು, ಅವ್ರು ಹೇಳಿದ್ರು ಬಿಗ್ ಬಾಸ್ ಅಲ್ಲಿ ನೀನಿದೆ ಅವ, ನನ್ಗೆ ಗೊತ್ತು ನಿನ್ ಬಗ್ಗೆ ಅಂತ. ನಾನು ಹಂಗೆ ಬನ್ನಿ ಒಂದು ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹಿಂಗೆ ಫೋನ್ ಮಾಡಿದೆ. ಮುರಳಿ ಸರ್ ಒಂದು ಹೆಲ್ಪ್ ಆಗುತ್ತೆ ನೀವು ಬಂದ್ರೆ ಅಂತ. ಅವ್ರು ನೆಕ್ಸ್ಟ್ ಕೇಳಿದೆ, ಚಿನ್ನ ಯಾವ ಡೇಟು ಅಂತ ಹೇಳು ಅಂತ. ಸೊ ವಿ ಆರ್ ರಿಯಲಿ ಬ್ಲೆಸ್ಡ್ ಸರ್. ನೀವು ಬಂದಿದ್ದಕ್ಕೆ ಇಲ್ಲಿ ಕಳೆ ಜಾಸ್ತಿ ಆಯ್ತು, ಇಲ್ಲಾಂದ್ರೆ ಇದನ್ನು ಇಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇದ್ರು ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ನಾನು ಜಾಸ್ತಿ ಸಮಯ ವ್ಯರ್ಥ ಮಾಡಲ್ಲ. ಎಲ್ರಿಗೂ ಥ್ಯಾಂಕ್ ಯು. ಮೀಡಿಯಾದವರು, ನಾನು 10 ವರ್ಷ RJ ಆಗಿದ್ದೆ. ನಿಮ್ಗೆ ಏನಕ್ಕೆ ಅಷ್ಟು ಫ್ಲೋ ಕಳಿಸಿದ್ದೆ ಅಂದ್ರೆ ನಾನು ಆಂಕರ್ ಆಗಿದ್ದೆ ತುಂಬಾ ವರ್ಷ, ಇಲ್ಲೂ ಆಗಿದ್ದೀನಿ. ಸೊ ಅದಕ್ಕೆ ಸೊ ಎಲ್ಲ ನಮ್ಮ ಹಿರಿಯರು ಇದ್ದಾರೆ ಅಂಡ್ ಎಲ್ಲರಿಗೂ ಮೀಡಿಯಾದವರಿಗೆ ಥ್ಯಾಂಕ್ ಯು. ನಿಮ್ಮ ಪ್ರೋತ್ಸಾಹ ಇರಲಿ. ಇವಾಗ ಮಾತಾಡಿರೋದಲ್ಲ, ಇವಾಗ ನಾವೇನ್ ಟೀಸರ್ ಲಾಂಚ್ ಮಾಡ್ತೀವಿ, ಅದು ಏನಾದ್ರೂ ಮಾತಾಡಿದ್ರೆ ನಿಜವಾಗ್ಲೂ ಅದು ನನ್ನ ಮಾತು ಅಂತ ತಿಳ್ಕೊಳ್ತೀನಿ, ಅದು ನಮ್ಮ ಸಿನಿಮಾದ ಮಾತು ಅಂತ ತಿಳ್ಕೊಳ್ತೀನಿ. ನಿಮ್ಮ ಪ್ರೋತ್ಸಾಹ ಇರಲಿ. ಅಂಡ್ ಬ್ರೋ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಸಕ್ಕದಾಗಿತ್ತು. ಅಂಡ್ ನೆಕ್ಸ್ಟ್ ಹಂಗೆ ಓಡಾಡ್ತಾರೆ, ಚೆನ್ನಾಗಿತ್ತು. ಅಂಡ್ ಜಾಸ್ತಿ ಕಾಯಿಸಲ್ಲ. ಅಂಡ್ ನೆಕ್ಸ್ಟ್ ಇರೋದೇ ಮುರಳಿ ಸರ್ ಟೀಸರ್ ರಿಲೀಸ್ ಮಾಡೋದು. ಮೊದಲಿಗೆ ಪ್ರತಿಯೊಬ್ಬರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅಧಿಪತಿ ಗಣೇಶ ಹಬ್ಬದ ದಿನ ಸಿಕ್ಕಿದ್ವಿ. ಗಣೇಶ ಹಬ್ಬದ ದಿನ ನಮ್ಮ ರೂಪೇಶ್ ಶೆಟ್ಟಿ ನಿರ್ದೇಶನದ ಜೈ ಸಿನಿಮಾ ತುಳು ಹಾಗೂ ಕನ್ನಡದಲ್ಲಿ ಬರ್ತಿರೋ ಈ ಒಂದು ಟೀಸರ್ ಲಾಂಚ್ ಇದು ಬಹಳ ಒಳ್ಳೆ ದಿನ. ಯಾವ ಅಡಚಣೆಗಳು ಇರಲ್ಲ, ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ ಈಗ ನಿಮ್ಮ ಟೀಸರ್ ಲಾಂಚ್ ಮಾಡಿಸ್ಬೇಕು.
ಟೀಸರ್ ಲಾಂಚ್ ಅನ್ನೋದು ತುಂಬಾ ಸ್ಪೆಷಲ್ ಮೂಮೆಂಟ್ ಒಂದು ಟೀಮ್ಗೆ. ಆ ಟೀಮ್ಗೆ ಮಾಧ್ಯಮದವ್ರನ್ನೆಲ್ಲ ಕರೆಸೋದು ಒಂದು ಶಕ್ತಿನ ತುಂಬಲಿಕ್ಕೋಸ್ಕರ. ಈಗ ನಮ್ ಜಗ್ಗಿ ಸುಮ್ನೆ ಸೀರಿಯಸ್ ಆಗಿ ನೋಡಿದ್ರೆ ವರ್ಕ್ ಆಗಲ್ಲ. ಈಗ ನಾನು ಹೇಳೋದು 3 times ಐ ವಿಲ್ ಗಿವ್ ಯು ಆಪ್ಷನ್, ಎಷ್ಟು ಮಟ್ಟಿಗೆ ಸೌಂಡ್ ಮಾಡ್ತೀರಾ ಅಂತ. ಅದ್ರ ಪ್ರಕಾರ ಸೌಂಡ್ ಮಾಡಿದ್ರೆ ಮಾತ್ರ ಈ ಟೀಸರ್ ನ ಇವತ್ತಿಲ್ಲಿ ನೋಡಬಹುದು. ಆಯ್ಕೆ ನಿಮ್ದು. ಅಪ್ಪ ನಿಮ್ಗೆ ನಾನು ತೊಂದರೆ ಕೊಡಲ್ಲ ಕಂಡ್ರೆ ಮಾಧ್ಯಮದವರೆಗೆ, ಬಿಕಾಸ್ ಇನ್ನೊಂದ್ ಕಡೆ ಹೋಗ್ಬೇಕು ಏನೋ ಅಲ್ಲ, ನಾವು ಒಬ್ಬನೇ ಕೆಲಸನೇ ಮಜಾ ಇರುತ್ತಾ, ಏನು ಒಳ್ಳೇದಾಗತ್ತಲ್ಲ. ಸೊ ಲೆಟ್ಸ್ ಹಿಯರ್ ಇಟ್ ಫಾರ್ ಜೈ ಅಂತ ನೀವು ಎಷ್ಟು ಮಟ್ಟಕ್ಕೆ ಹೇಳ್ತೀರೋ ಅದ್ರ ಪ್ರಕಾರ ಈ ಟೀಸರ್ ಲಾಂಚ್ ಆಗುತ್ತೆ. ರೆಡಿನಾ? ಸೌಂಡ್ ಮಾಡೋದಲ್ಲ, ವಾಯಸ್ ಸೌಂಡ್ ಮಾಡ್ಬೇಕೀಗ. ರೆಡಿನಾ? Here we go. The first time. Jai! So ನಮ್ಮ ವಾಯ್ಸ್ ಕೆಪಾಸಿಟಿ ಏನು ಅಂತ ತೋರಿಸ್ತಾ ಇದ್ದೀನಿ. ಬೇಗ ಲೆಟ್ಸ್ ಟ್ರೈ ಅಗೇನ್. 3, 2, 1. Jai! Last time, let's hear it for Jai. The teaser is getting long. All the best. Ganapati Bappa. Ganapati Bappa. Jai Ganesha. Thank you so much. All the best. Sikri Mattomme. All the best. Thank you.